ಶ್ರೀ ಗುರುಭ್ಯೋ ನಮಃ. SK ಗೋಲ್ಡ್ ಸ್ಮಿತ್ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಮಂಗಳೂರು, ಇದರ ಪರವಾಗಿ ಎಲ್ಲರಿಗೂ ನಮಸ್ಕಾರವನ್ನು ತಿಳಿಸ್ತಾ ಇದ್ದೇನೆ. ಇದೇ ಬರುವ ನವೆಂಬರ್ 9ನೇ ತಾರೀಕು ಭಾನುವಾರ ನಮ್ಮ ಸಹಕಾರಿ ಸಂಘದ ನವೀಕೃತ ವಿಶ್ವಸೌಧ ಕಟ್ಟಡದ ಉದ್ಘಾಟನೆ ಮತ್ತು ವಜ್ರ ಮಹೋತ್ಸವದ ಸಮಾರೋಪ ಸಮಾರಂಭ ಕೊಟ್ಟಾರ ಚೌಕಿಯ ಪ್ರಧಾನ ಕಚೇರಿಯ ಬಳಿ ನಡೀಲಿಕ್ಕಿದೆ. ಪರಮಪೂಜ್ಯ ಜಗದ್ಗುರು ಅನಂತಶ್ರೀ ವಿಭೂಷಿತ ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳವರು, ಹಾಗೆಯೇ ಪರಮಪೂಜ್ಯ ಜಗದ್ಗುರು ಅನಂತಶ್ರೀ ವಿಭೂಷಿತ ಶ್ರೀ ಶಿವಸುಜ್ಞಾನಮೂರ್ತಿ ಮಹಾಸ್ವಾಮಿಗಳವರ ದಿವ್ಯ ಉಪಸ್ಥಿತಿಯಲ್ಲಿ ದೀಪ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮ ಆರಂಭಗೊಳ್ಳಲಿಕ್ಕಿದೆ. ನವೀಕೃತ ವಿಶ್ವಸೌಧ ಕಟ್ಟಡದ ಉದ್ಘಾಟನೆಯನ್ನು ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ನೆರವೇರಿಸಲಿಕ್ಕಿದ್ದಾರೆ. ಹಾಗೆ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದ ಪಾಲ್ಕೆ ಬಾಬರಾಯಾಚಾರ್ಯರವರ ಪುತ್ಥಳಿಯನ್ನು ಅಯೋಧ್ಯ ಶ್ರೀ ರಾಮಲಲ್ಲಾ ವಿಗ್ರಹದ ನಿರ್ಮಾತರಾದಂಥ ಶಿಲ್ಪಿ ಡಾಕ್ಟರ್ ಅರುಣ್ ಯೋಗಿರಾಜ್ ಅವರು ಅನಾವರಣಗೊಳಿಸಲಿಕ್ಕಿದ್ದಾರೆ. ಹಾಗೆ ಪ್ರಧಾನ ಕಚೇರಿಯಲ್ಲಿ ನಿರ್ಮಾಣಗೊಂಡಂತಹ ಪಾಲ್ಕೆ ಬಾಬರಾಯಾಚಾರ್ಯ ವೇದಿಕೆಯನ್ನು, ಕಿರು ಸಭಾಂಗಣವನ್ನು ಕೆನರಾ ಜ್ಯುವೆಲ್ಲರ್ಸ್ನ ಮಾಲಕರಾದಂತಹ ಮಾನ್ಯ ಧನಂಜಯ ಪಾಲ್ಕೆ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ನವೀಕೃತ ಕೊಟ್ಟಾರ ಚೌಕಿಯ ಶಾಖೆಯನ್ನು ಮಾನ್ಯ ಸಂಸದರು ದಕ್ಷಿಣ ಕನ್ನಡ ಜಿಲ್ಲೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಹಾಗೆ ಲಿಫ್ಟ್ ಸೌಲಭ್ಯದ ಉದ್ಘಾಟನೆಯನ್ನು ಸಭಾಪತಿಗಳು ಕರ್ನಾಟಕ ವಿಧಾನಸಭೆ ಶ್ರೀ UT ಖಾದರ್ ಅವರು ನೆರವೇರಿಸಲಿಕ್ಕಿದ್ದಾರೆ. ನವೀಕೃತ ನೂತನ ಆಡಳಿತ ಕಚೇರಿಯ ಉದ್ಘಾಟನೆಯನ್ನು ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀ ದಿನೇಶ್ ಗುಂಡೂರಾವ್ ಅವರು ನಡೆಸಲಿಕ್ಕಿದ್ದಾರೆ. ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರಾದಂತಹ ಶ್ರೀ Y ಭರತ್ ಶೆಟ್ಟಿ ಅವರು, ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರಾದಂತಹ ಶ್ರೀ D ವೇದವ್ಯಾಸ್ ಕಾಮತ್, ಹಾಗೆ ಶ್ರೀ ಕಾಳಿಕಾಂಬ ವಿನಾಯಕ ದೇವಸ್ಥಾನದ ಆಡಳಿತಾಧಿಕಾರಿ ಶ್ರೀ K ಉಮೇಶ್ ಆಚಾರ್ಯ, ಸಹಕಾರ ಸಂಘಗಳ ಉಪನಿಬಂಧಕರು ದಕ್ಷಿಣ ಕನ್ನಡ ಜಿಲ್ಲೆ ಶ್ರೀ ರಮೇಶ್ HN, ದಕ್ಷಿಣ ಕನ್ನಡ ಸಹಕಾರ ಯೂನಿಯನ್ನ ಮಂಗಳೂರಿನ ಗೌರವಾನ್ವಿತ ಅಧ್ಯಕ್ಷರಾದಂಥ ಶ್ರೀ ಶಶಿಕುಮಾರ್ ಶೆಟ್ಟಿ ರೈ ಬಲ್ಯೆಟ್ಟು, ಉಡುಪಿ ಜಿಲ್ಲಾ ಸಹಕಾರ ಯೂನಿಯನ್ನ ಅಧ್ಯಕ್ಷರಾದಂಥ ಶ್ರೀ ಜಯಕರ್ ಶೆಟ್ಟಿ ಇಂದ್ರಾಳಿ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಮಂಗಳೂರು ತಾಲೂಕು ಶ್ರೀಮತಿ ತ್ರಿವೇಣಿ ರಾವ್ ಕೆ, ಎಲ್ಲ ಗಣ್ಯರ ಉಪಸ್ಥಿತಿಯಲ್ಲಿ ಸಭಾ ಕಾರ್ಯಕ್ರಮ ಸುಸಂಪನ್ನಗೊಳ್ಳಲಿಕ್ಕಿದೆ. ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ 9ರಿಂದ 10:30 ಬೆಳಿಗ್ಗೆ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ನೂತನ ದಾಖಲೆ ಖ್ಯಾತಿಯ ವಿದ್ವಾನ್ ಯಶವಂತ್ MG ಮತ್ತು ಬಳಗದವರಿಂದ ಭಾವ ಭಕ್ತಿ ಗಾನಸುಧಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಸಭಾ ಕಾರ್ಯಕ್ರಮದ ಬಳಿಕ 2 ಗಂಟೆಯಿಂದ 2:45 ದೇವಮಾನವ ಪಾಲ್ಕೆ ಬಾಬರಾಯಾಚಾರ್ಯರ ಜೀವನ ಮೌಲ್ಯಗಳು, ಇದರ ಬಗ್ಗೆ ವಿಚಾರ ಸಂಕಿರಣ ನಡೆಯಲಿಕ್ಕಿದೆ. ಸಂಪನ್ಮೂಲ ವ್ಯಕ್ತಿಗಳಾಗಿ ವಿಶ್ವಕರ್ಮ ಎಜುಕೇಷನಲ್ ಟ್ರಸ್ಟ್ ರಿಜಿಸ್ಟರ್ಡ್ ಉಡುಪಿ, ಇದರ ಅಧ್ಯಕ್ಷರಾದಂತಹ ಶ್ರೀ BA ಆಚಾರ್ಯ ಮಣಿಪಾಲ, ಹಾಗೆ ವಿಶ್ವಕರ್ಮ ಕಲಾ ಪರಿಷತ್ ಮಂಗಳೂರು, ಇದರ ಅಧ್ಯಕ್ಷರಾದಂತಹ ಡಾಕ್ಟರ್ SP ಗುರುದಾಸ್ ಅವರಿರ್ತಾರೆ. ಹಾಗೆ ಸಮನ್ವಯಕಾರ್ಯರಾಗಿ ಶ್ರೀ P ಉಪೇಂದ್ರ ಆಚಾರ್ಯ, ವಿಶ್ವಕರ್ಮ ಶ್ರೀ ಪ್ರಶಸ್ತಿ ಪುರಸ್ಕೃತರು, ಅಧ್ಯಕ್ಷರು SKGI ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಮಂಗಳೂರು. ಅಪರಾಹ್ನ 3ರಿಂದ 6 ಗಂಟೆಯವರೆಗೆ ಯಕ್ಷತೀರ್ಥ ಕಲಾ ಸೇವೆ ನೂರಾರು ಬಿಟ್ಟು ಇವರ ಸಂಯೋಜನೆಯಲ್ಲಿ ಅವಿಭಜಿತ ಜಿಲ್ಲೆಯ ಪ್ರಸಿದ್ಧ ಕಲಾವಿದರ ಕೊಡುಗೆಯಿಂದ ಯಕ್ಷಗಾನ ನಾಟ್ಯ ವೈಭವ ನಡೀಲಿಕ್ಕಿದೆ. ಸಾಯಂಕಾಲ 6 ಗಂಟೆಯಿಂದ ಸಿಬ್ಬಂದಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿಕ್ಕಿದೆ. ಇದು ನಮ್ಮ ಆವತ್ತಿನ ಕಾರ್ಯಕ್ರಮದ ರೂಪುರೇಷೆಗಳು. ಈ ವರ್ಷ ನಮ್ಮ ಸಂಸ್ಥೆ 60ನೇ ವರ್ಷಕ್ಕೆ ಕಾಲಿಟ್ಟಿದೆ. ಅಂದರೆ ವಜ್ರ ಮಹೋತ್ಸವದ ಸಂಭ್ರಮ. ಈ ವಜ್ರ ಮಹೋತ್ಸವದ ಈ ಶುಭ ಗಳಿಗೆಯಲ್ಲಿ ನಮ್ಮ ಆಡಳಿತ ಮಂಡಳಿಯ ಒಂದು ಇಚ್ಛೆಯಂತೆ 60 ಕಾರ್ಯಕ್ರಮಗಳನ್ನು ಮಾಡಬೇಕು ಎನ್ನುವ ಆಶಯದೊಂದಿಗೆ ವಿಶೇಷವಾಗಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ SR ಚಂದ್ರಶೇಖರ್ ಅವರಿಂದ ನಮ್ಮ ವಜ್ರ ಮಹೋತ್ಸವದ ಲಾಂಛನವನ್ನು ಬಿಡುಗಡೆಗೊಳಿಸಿ ಈವರೆಗೆ 59 ಸಮಾಜಮುಖಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಪೂರೈಸಿದ್ದೇವೆ. ಅದರಲ್ಲಿ ಆರೋಗ್ಯ ಶಿಬಿರಗಳಿರ್ಬೋದು, ರಕ್ತದಾನ ಶಿಬಿರಗಳಿರ್ಬೋದು, ಪರಿಸರ ಜಾಗೃತಿಯನ್ನು ಮೂಡಿಸುವಂತಹ ವನಮಹೋತ್ಸವ ಇರ್ಬೋದು, ಅಥವಾ ಸಸಿ ವಿತರಣೆಗಳಿರ್ಬೋದು, ಅಂಗನವಾಡಿ ಮತ್ತು ಪ್ರಾಥಮಿಕ ಅನುದಾನಿತ ಶಾಲೆಗಳಿಗೆ ಮೂಲ ಸೌಕರ್ಯವನ್ನು ಒದಗಿಸುವುದಿರ್ಬೋದು,
ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ ಮೂಲಸೌಕರ್ಯದ ವ್ಯವಸ್ಥೆ ಇರ್ಬೋದು. ಜೊತೆಗೆ 2 ಕಡು ಬಡತನದ ಕುಟುಂಬ, ಒಂದು ಕಿನ್ನಿಗೋಳಿಯ ಉಳ್ಳಂಜಿಯಲ್ಲಿ, ಮತ್ತೊಂದು ಬೂದಾಡಿಯ ಸಾಹೇಬ್ರಕಟ್ಟೆಯಲ್ಲಿ ತುಂಬ ಕಷ್ಟದಲ್ಲಿದ್ದ 2 ಕುಟುಂಬಕ್ಕೆ ತಲಾ 7.5 ಲಕ್ಷದಲ್ಲಿ 2 ಸುಸಜ್ಜಿತವಾದ ಮನೆಯನ್ನು ಕೂಡ ನಿರ್ಮಿಸಿಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇವೆ. ಜೊತೆಗೆ ಉಡುಪಿಯಲ್ಲಿ ಒಂದು ಸಮಾನ ಮನಸ್ಕರ ತಂಡ ಅಂತ ಇದೆ. ಅವರು ಈವರೆಗೆ 35 ಮನೆಗಳನ್ನು ನಿರ್ಗತಿಕರಿಗೆ ಕಟ್ಟಿಕೊಟ್ಟಿದ್ದಾರೆ. ಅವರ ಕಾರ್ಯಕ್ರಮವನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಆ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮ ಎನ್ನುವ ಭಾವನೆಯೊಂದಿಗೆ ನಾವು ಕೂಡ ಅವರೊಂದಿಗೆ ಕೈ ಜೋಡಿಸಿ ಇವರಿಗೆ 28 ಮನೆಗಳಿಗೆ ಅವರೊಂದಿಗೆ ನಾವು ಸಹಯೋಗವನ್ನು ನೀಡಿದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ಹಾಗೆ ನಾಡಿದಿನ ಕಾರ್ಯಕ್ರಮದಲ್ಲೂ ಕೂಡ ಸಾಂಕೇತಿಕವಾಗಿ ಕೆಲವೊಂದು ಮಾನವೀಯ ಕಾರ್ಯಕ್ರಮಗಳನ್ನು ಅಲ್ಲಿ ನಡೆಸಲಿಕ್ಕೆ ನಾವು ಸನ್ನದ್ಧರಾಗಿದ್ದೇವೆ. ಒಂದನೇದಾಗಿ ಆಪದ್ಬಾಂಧವ ಈಶ್ವರ್ ಮಲ್ಪೆ ಅಂತ ನಿಮಗೆಲ್ಲ ಗೊತ್ತಿರ್ಬೋದು. ಅದೆಷ್ಟೋ ಪ್ರಾಣಗಳನ್ನು ಉಳಿಸಿದ್ದಾರೆ, ಅದೆಷ್ಟೋ ಕಳೆಬರಹಗಳನ್ನು ಕುಟುಂಬಸ್ಥರಿಗೆ ಒಪ್ಪಿಸಿದ ಹೆಮ್ಮೆ ಅವರಿಗಿದೆ. ಅವರನ್ನು ಗೌರವಿಸ್ತಾ ಇದ್ದೇವೆ. ಇನ್ನೋರ್ವ ಕಲಾವಿದ ಅಶ್ವತ್ಥದ ಎಲೆಯಲ್ಲಿ ಚಿತ್ರವನ್ನು ಮಾಡುವಂಥ ಒಬ್ಬ ಹೆಮ್ಮೆಯ ಕಲಾವಿದ ಮಹೇಶ್ ಮರ್ಣೆ, ಅವರನ್ನು ಕೂಡ ಅದೇ ವೇದಿಕೆಯಲ್ಲಿ ಗೌರವಿಸ್ತಾ ಇದ್ದೇವೆ. ಹಾಗೆ ನಿಮಗೆ ಗೊತ್ತಿರುವ ಹಾಗೆ ಇಬ್ಬರು ಶ್ರೇಷ್ಠ ಕಲಾವಿದರು ಭರತನಾಟ್ಯದಲ್ಲಿ ರೆಕಾರ್ಡನ್ನು ಮಾಡಿದಂತಹ ಕುಮಾರಿ ರೆಮೋನಾ ಮತ್ತು ಕುಮಾರಿ ದೀಕ್ಷಾ ಅವರನ್ನು ಕೂಡ ವಜ್ರ ಮಹೋತ್ಸವ ಸಂಭ್ರಮದಲ್ಲಿ ಗೌರವಿಸಲಿಕ್ಕಿದ್ದೇವೆ. ಜೊತೆಗೆ ಒಬ್ಬ ಸೂಫ್ರಮ್ ಸೋಮ್ ಇತ್ತೀಚಿನ ಚಲನಚಿತ್ರದಲ್ಲಿ ದೊಡ್ಡ ಹೆಸರನ್ನು ಮಾಡಿದಂತಹ ಚಲನಚಿತ್ರ, ಅದರ ನಟನೆಗಾಗಿ ಶಶಿರಾಜ್ ಆಚಾರ್ಯ ಅವರನ್ನು ಕೂಡ ಗೌರವಿಸ್ತಾ ಇದ್ದೇವೆ. ಮತ್ತೊಬ್ಬರು ಪರಶುರಾಮ ಅಂತೇಳಿ, ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತೇವೆ, ಕೈಕಾಲು ಸರಿದ್ದವರೇ ದುಡಿಲಿಕ್ಕೆ ಸೋಮಾರಿತನ ಮಾಡ್ತಾರೆ, ಕಳ್ಳತನ ಅಥವಾ ಬೇಡದ ಕೆಲಸಗಳಲ್ಲಿ ನಿರತರಾಗಿರ್ತಾರೆ. ಒಬ್ಬ ವಿಕಲಚೇತನ, ಅವನಿಗೆ ನಡಿಲಿಕ್ಕಾಗೋದಿಲ್ಲ, ತೆವಳಿಕೊಂಡು ಹೋಗಿ ಝೊಮ್ಯಾಟೊ ಸ್ವಿಗ್ಗಿಯಲ್ಲಿ ತನ್ನ ಜೀವನ ನಿರ್ವಹಣೆಯನ್ನು ಮಾಡ್ತಾ ಇರುವಂಥ ಒಬ್ಬ ಎಲ್ಲರಿಗೂ ಸ್ಫೂರ್ತಿಯಾಗುವಂಥ ಹುಡುಗ, ಅವನನ್ನು ಕೂಡ ನಾವು ಆ ವೇದಿಕೆಯಲ್ಲಿ ಸನ್ಮಾನಿಸ್ತಾ ಇದ್ದೇವೆ. ಜೊತೆಗೆ 5 ಜನ ಆಶಾ ಕಾರ್ಯಕರ್ತರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಮತ್ತು ಸ್ವಚ್ಛತೆಗೆ, ನಿರ್ಮಲ ಭಾರತಕ್ಕೆ ದೊಡ್ಡ ಕೊಡುಗೆಯನ್ನು ನೀಡುವಂತಹ ಪೌರ ಕಾರ್ಮಿಕರು, ಒಂದು 5 ಜನ ಪೌರ ಕಾರ್ಮಿಕರನ್ನು ಕೂಡ ಆ ವೇದಿಕೆಯಲ್ಲಿ ಸನ್ಮಾನ ಮಾಡ್ತಾ ಇದ್ದೇವೆ. ಇಲ್ಲಿ ಸ್ಥಳೀಯ 100 ವರ್ಷಗಳ ಇತಿಹಾಸ ಇರುವಂತಹ ಒಂದು ಮಣ್ಣಗುಡ್ಡ ಶಾಲೆಗೆ ಮೂಲ ಸೌಕರ್ಯವಾಗಿ ಕೈ ತೊಳೆಯುವ ಸಿಂಕನ್ನು ಕೂಡ ನಾವು ಆ ದಿನ ಕೊಡುಗೆಯಾಗಿ ನೀಡಲಿಕ್ಕಿದ್ದೇವೆ. ಹಾಗೆ ಒಂದು ಅಂಗನವಾಡಿಗೆ ಶಾಲೆಗೆ ಕಪಾಟಿನ ಕೊಡುಗೆಯನ್ನು ಕೂಡ ನೀಡಲಿಕ್ಕಿದ್ದೇವೆ. ಒಂದು ಸಹಕಾರಿ ಸಂಘ ಯಾವ ರೀತಿ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ಬೋದು ಅನ್ನೋದಕ್ಕೆ ಒಂದು ಮಾದರಿಯಾಗಿ ನಾವು ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಬಹುಶಃ ಇಲಾಖೆಯವರು ಕೂಡ ನಮ್ಮ ಕಾರ್ಯಕ್ರಮಗಳನ್ನು ಗಮನಿಸ್ಬೋದು ಅಂತ ಭಾವಿಸ್ತೇನೆ. ಬಹುಶಃ ಸಹಕಾರಿ ಸಪ್ತಾಹ ಹತ್ತಿರದಲ್ಲಿ ಬರ್ತಾ ಇದೆ, ಹಾಗಾಗಿ ನಮ್ಮನ್ನು ಗುರುತಿಸ್ಬೋದು ಅನ್ನುವ ಆಶಾಭಾವನೆ ಕೂಡ ನಮಗಿದೆ. ಪ್ರತಿ ವರ್ಷ ನಾವು ನಮ್ಮ ವಾರ್ಷಿಕ ಮಹಾಸಭೆಗೆ ಪಂಚ ಕಸುಬುಗಳನ್ನು ಮಾಡುವ ಕುಶಲಕರ್ಮಿಗಳು, ಶಿಲ್ಪಕಲೆ ಇರ್ಬೋದು, ಸ್ವರ್ಣಶಿಲ್ಪ ಇರ್ಬೋದು, ಕಬ್ಬಿಣದ ಕೆಲಸ ಇರ್ಬೋದು, ಮರದ ಕೆಲಸ ಇರ್ಬೋದು, ಹಾಗೆ ಎರಕದ ಕೆಲಸ, 5 ಬಗೆಯ ಶಿಲ್ಪಿಗಳನ್ನು, ವಯೋವೃದ್ಧರನ್ನು, ಸಾಧಕರನ್ನು ಗುರುತಿಸಿ ಪ್ರತಿ ವರ್ಷ 5 ಮಂದಿಗೆ ಪಾಲ್ಕೆ ಬಾಬರಾಚಾರ್ಯ ಪಾಲ್ಕೆ ಪ್ರಶಸ್ತಿ, SKJ ಪಾಲ್ಕೆ ಪ್ರಶಸ್ತಿಯನ್ನು ನಗದು ಮತ್ತು ಪ್ರಶಸ್ತಿಯೊಂದಿಗೆ ವಿತರಿಸ್ತಾ ಇದ್ದೇವೆ. ಜೊತೆಗೆ ವಿಶೇಷ ಸಾಧಕರಿಗೆ, ಸಾಧನೆಯನ್ನು ಮಾಡಿದವರನ್ನು ಕೂಡ ಆ ವೇದಿಕೆಯಲ್ಲಿ ನಾವು ಪ್ರತಿ ವರ್ಷ ಗುರುತಿಸ್ತಾ ಬಂದಿದ್ದೇವೆ. 60 ವರ್ಷಗಳ ಇತಿಹಾಸದಲ್ಲಿ ಬಹಳಷ್ಟು ಏಳು ಬೀಳುಗಳನ್ನು ಕಂಡುಕೊಂಡಂತಹ ನಮ್ಮ ಸಂಸ್ಥೆ ಆರಂಭದ ದಿನಗಳಲ್ಲಿ ಪಾಲ್ಕೆ ಬಾಬರಾಚಾರ್ಯರು ಕೇವಲ 167 ಸದಸ್ಯರಿಂದ 12,000 ಪಾಳು ಬಂಡವಾಳದೊಂದಿಗೆ 7,000 ಠೇವಣಿಯಲ್ಲಿ ಆರಂಭಿಸಿದಂತಹ ನಮ್ಮ ಸಂಸ್ಥೆ ಇವತ್ತಿಗೆ 60ನೇ ವರ್ಷಕ್ಕೆ ಬರುವಾಗ 275 ಕೋಟಿ ಠೇವಣಿ ಇದೆ, 264 ಕೋಟಿ ಹೊರಬಾಕಿ ಸಾಲ ಇದೆ, 7 ಕೋಟಿಗಿಂತ ಹೆಚ್ಚು ಪಾಲು ಬಂಡವಾಳ ಇದೆ. ಜೊತೆಗೆ ಆಪದ್ದನವಾಗಿ 26 ಕೋಟಿಗಿಂತ ಹೆಚ್ಚು ಇದೆ. ಜೊತೆಗೆ ವಿವಿಧ ಹೂಡಿಕೆಗಳಲ್ಲಿ 49 ಕೋಟಿಗಳನ್ನು ವಿವಿಧ ಬ್ಯಾಂಕಲ್ಲಿ ವಿನಿಯೋಗಿಸಿದ್ದೇವೆ. ನಿರಂತರ 35 ವರ್ಷಗಳಿಂದ 18% ಡಿವಿಡೆಂಡನ್ನು ಕೊಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇವೆ. ಕಳೆದ 2024 ಮತ್ತು 25ರಲ್ಲಿ 20% ಡಿವಿಡೆಂಡನ್ನು ನೀಡಿದ್ದೇವೆ. ಎಲ್ಲ
ಸಾಧನೆಗೆ ನಮ್ಮ ಗ್ರಾಹಕ ಸದಸ್ಯರ ಸಹಕಾರ, ಬೆಂಬಲ ಹಾಗೆ ಮಾಧ್ಯಮದವರ ಸಹಕಾರವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದೇವೆ. ಈಗಾಗಲೇ 2 ಜಿಲ್ಲೆಗಳಲ್ಲಿ 18 ಶಾಖೆಗಳಿದೆ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟಿಗೆ 18 ಶಾಖೆಗಳು ನಮ್ಮಲ್ಲಿದೆ. ವಿಶೇಷವಾಗಿ ಪ್ರತಿಭಾ ಪುರಸ್ಕಾರ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರವನ್ನು ನೀಡ್ತಾ ಇದ್ದೇವೆ. ಇವರಿಗೆ ಸುಮಾರು 3,000 ವಿದ್ಯಾರ್ಥಿಗಳಿಗೆ 60 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಬಂದಿದ್ದೇವೆ. ಪ್ರಸ್ತುತ ಈ ವರ್ಷದಲ್ಲಿ ಸುಮಾರು 374 ವಿದ್ಯಾರ್ಥಿಗಳಿಗೆ 11,70,000 ವಿದ್ಯಾರ್ಥಿ ವೇತನವನ್ನು ಕೂಡ ನೀಡಿದ್ದೇವೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಮಾಜ ಸೇವೆಯನ್ನು ಮಾಡುವಂತಹ ಆಶಯ ನಮ್ಮದಿದೆ. ಪ್ರತಿ ವರ್ಷ ಒಂದು ಬಡ ಕುಟುಂಬಕ್ಕೆ ಒಂದು ಮನೆಯನ್ನು ನಿರ್ಮಾಣ ಮಾಡುವಂತಹ ಯೋಜನೆ ಅಥವಾ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ, ಉನ್ನತ ಶಿಕ್ಷಣಕ್ಕೆ ನೆರವಾಗುವಂತಹ ಒಂದು ಯೋಜನೆ ಕೂಡ ನಮ್ಮಲ್ಲಿ ಇದೆ. ಈ 24-25ನೇ ಸಾಲಿನ ವರ್ಷ ನಿವ್ವಳ ಲಾಭವಾಗಿ 6,09,00,000 ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇವೆ. ಹಾಗಿರುವಾಗ ಇದೇ ನವೆಂಬರ್ 9ನೇ ತಾರೀಕು 2025ರಂದು ಕೊಟ್ಟಾರಜೌಕ್ಯ ಪ್ರಧಾನ ಕಚೇರಿಯ ಬಳಿಯಲ್ಲಿ ನಡೆಯುವಂತಹ ಸಂಭ್ರಮದ ವಜ್ರ ಮಹೋತ್ಸವದ ಸಮಾರೋಪ ಸಮಾರಂಭಕ್ಕೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಯಶಸ್ಸು ನಿಮ್ಮ ಉಪಸ್ಥಿತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸಂಸ್ಥೆಗೆ 2007ರಲ್ಲಿ ರಾಜ್ಯದ ಉತ್ತಮ ಸಹಕಾರ ಸಂಘ ಪ್ರಶಸ್ತಿ ಸಿಕ್ಕಿದೆ. 2008ರಲ್ಲಿ ಅತ್ಯುತ್ತಮ ಸಹಕಾರ ಸಂಘ ಪ್ರಶಸ್ತಿ ಸಿಕ್ಕಿದೆ. 2015ರಲ್ಲಿ ಜಿಲ್ಲೆಯಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಸಹಕಾರ ಸಂಸ್ಥೆ ಎನ್ನುವ ಪ್ರಶಸ್ತಿ ಬಂದಿದೆ. 2016ರಲ್ಲಿ ಜಿಲ್ಲೆಯ ಉತ್ತಮ ಸಹಕಾರ ಸಂಘ ಪ್ರಶಸ್ತಿ ಸಿಕ್ಕಿದೆ. 2017ರಲ್ಲಿ 8ನೇ ಅಖಿಲ ಕರ್ನಾಟಕ ಬೆಳದಿಂಗಳ ಸಾಹಿತ್ಯ ಸಮ್ಮೇಳನ ಇವರಿಂದ ಕರ್ನಾಟಕ ಸಂಘ ರತ್ನ ಗೌರವ ಪ್ರಶಸ್ತಿ ಸಿಕ್ಕಿದೆ. ಸತತ 8 ಬಾರಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತ ಇವರಿಂದ ಸಂಸ್ಥೆಯು ಸಾಧಿಸಿದ ಸರ್ವತೋಮುಖ ಅಭಿವೃದ್ಧಿಗಾಗಿ ಸಾಧನಾ ಪ್ರಶಸ್ತಿ ಪಡೆದುಕೊಂಡ ಹೆಮ್ಮೆ ನಮ್ಮದಾಗಿದೆ. 2023ರಲ್ಲಿ ಜಿಲ್ಲಾ ಉತ್ತಮ ಸಹಕಾರ ಸಂಘ ಪ್ರಶಸ್ತಿ ಸಿಕ್ಕಿದೆ. 2024ರಲ್ಲಿ 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹದಂದು ಉತ್ತಮ ಸಹಕಾರ ಸಂಘ ಪ್ರಶಸ್ತಿ ಸಿಕ್ಕಿದೆ. ಅದೇ ರೀತಿ ಇತ್ತೀಚೆಗೆ ಬೆಂಗಳೂರಿನ ವಿಶ್ವಕರ್ಮ ಸೇವಾ ಪರಿಷತ್ ಎನ್ನುವ ಸಂಸ್ಥೆಯಿಂದ ನಮ್ಮ ಸಂಸ್ಥೆಯ ಅಧ್ಯಕ್ಷರಿಗೆ ವಿಶ್ವಕರ್ಮ ಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದು ನಮ್ಮ ಸಂಸ್ಥೆಯ ಸಾಧನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.